ಎಷ್ಟು ಚಲೋ ಬಂದವ ನುಗ್ಗಿಕಾಯಿ. ಗಿಡನೇ ಕಿತ್ತ ಅಮ್ಮ ಕೈಪಲ್ಯ ಮಾರಕ್ ಕುಂತೀರಿ. ವಾವ್, ಗಿಡ ಎಲ್ಲ ಫುಲ್ ತುಂಬಿ ಬಿಟ್ಟೈತಿ. ಇದೇ ಚಟ್ನಿ ಮಾಡಕ್ಕೆ ಹಸಿ ಟೊಮೆಟೊ ತೊಗೊಂಡಿನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫಸ್ಟ್ ಟೈಮ್ ನಾನು ಬೀಟ್ರೂಟ್ ಬೆಳೆಸಿ ಹಾರ್ವೆಸ್ಟ್ ಮಾಡೀನಿ. ಕೆಂಪು ರಾಜಗಿರಿ. ನಮಸ್ಕಾರ ಎಲ್ರಿಗೂ. ಇನ್ನೂ ತನಕ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಕಿಚನ್ ಗಾರ್ಡನ್ನಲ್ಲಿ ಏನೇನು ಹಾರ್ವೆಸ್ಟ್ ಮಾಡೋದದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತಪ್ಪಲ್ ಪಲ್ಯ ಆಮೇಲೆ ವೆಜಿಟೇಬಲ್ಸನ್ನು ಹಾರ್ವೆಸ್ಟ್ ಮಾಡೋದೈತಿ. ಬನ್ನಿ ಹಾರ್ವೆಸ್ಟ್ ಮಾಡೋಣಂತ. ಇದು ರಾಜಗಿರಿ ಪಲ್ಯ, ಇದು ಗ್ರೀನ್ ರಾಜಗಿರಿ ಪಲ್ಯ. ಆ ಕಡೆ ನಾನು ರೆಡ್ ರಾಜಗಿರಿ ಹಾಕೀನಿ. ಇದನ್ನು ಹಾರ್ವೆಸ್ಟ್ ಮಾಡೋಣಂತ. ಈಗ ನಾನೇನು ಮಾಡ್ತೀನಿ, ಬರೀ ಎಲೆ ತಗೋತೀನಿ, ಯಾಕಂದ್ರೆ ಅದು ಬೀಜ ಬರತೈತಿ. ನಾನು ಫಸ್ಟ್ ಟೈಮ್ ಹಾಕಿನಲ್ಲ ರಾಜಗಿರಿನ, ನನಗೆ ನೆಕ್ಸ್ಟ್ ಟೈಮ್ ಬೀಜ ಬೇಕಿದ್ರದ, ಅದಕ್ಕೆ ನಾನೇನ ಬೀಜಕ್ಕೆ ಬಿಡ್ತೀನಿ. ಈಗ ನಾನು ಎಲೆನ ಅಷ್ಟು ಕಟ್ ಮಾಡ್ಕೊಳ್ತೀನಿ. ನಾನೀಗ ಇದು ಕೆಳಗಿಂದ ಬಿರುಸಾಗಿದ್ದು ಎಲ್ಲ ಎಲೆ ತೊಗೋತೀನಿ, ಮ್ಯಾಲಿಂದ ಚಿಗುರೆಲ್ಲ ಬಿಟ್ಬಿಡ್ತೀನಿ. ಇದು ಈ ಫ್ಲವರ್ ಆಗ್ತೈತಲ್ಲ, ಬೀಜ ಆಗ್ತೈತಿ ಇದು, ಅದಕ್ಕೆ ಕೆಳಗಿಂದ ಎಲ್ಲ ತೊಗೊಂಡ್ಬಿಡ್ತೀನಿ. ಇದು ಹಂಗೆ ಬಿಟ್ಟರೆ ಬಿರುಸಾಗ್ಬಿಡ್ತೈತಿ ಎಲ್ಲಿ, ಅದಕ್ಕೆ ಈಗ ಈ ಸ್ಟೇಜಿಗೆ ನಾನು ತೆಗಿಯಬೇಕು. ಇದನ್ನು ಹಸಿರು ರಾಜಗಿರಿ ಪಲ್ಯ ಇಷ್ಟು ಸಿಕ್ಕೈತಿ. ಈಗ ಇದನ್ನೆಲ್ಲ ಇಷ್ಟ ಬಿಡ್ತೀನಿ. ಈಗ ನಾನು ನೆಕ್ಸ್ಟ್ ಅದು ಚಿಗುರು ಬಂದ ಕೂಡಲೇ ಮತ್ತೆ ಇನ್ನೊಂದ್ಸಲ ತೊಗೋಬೋದು. ಈಗ ನಾನು ಇಷ್ಟೇ ಎಲ್ಲ ಕಟ್ ಮಾಡಿಬಿಟ್ನಂದ್ರೆ, ಪೂರ್ತಿ ಎಲ್ಲ ಗಿಡ ಕಿತ್ಬಿಟ್ನಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋದಿಲ್ಲ ನನಗೆ. ಈಗ ಮತ್ತೆ ಇಷ್ಟ ತೊಗೊಂಡ್ಬಿಟ್ನೆ ಅಂದ್ರೆ ನಾನು ಮತ್ತೆ ಸಿಗಿತೈತದ, ಮತ್ತೊಂದು ಸತಿ ನಾನು ತೊಗೋಬೋದು. ಇಷ್ಟು ಬಂತು ನೋಡ್ರಿ. ಈಗ ಗ್ರೀನ್ ರಾಜಗಿರಿ, ಕೆಂಪು ರಾಜಗಿರಿ. ಹಸಿರು ಅಷ್ಟೇ ತೊಗೊಂಡ್ರೆ ನಂಗೆ ಸಾಲು ಇಲ್ಲ ಪಲ್ಯಕ್ಕೆ, ಅದಕ್ಕೆ ರೆಡ್ ಆಮೇಲೆ ಹಸಿರು ಎರಡು ತೊಗೊಂಡ್ಬಿಡ್ತೀನಿ. ಇವಾಗ ನನ್ನ ಕಡೆ ಸ್ವಲ್ಪ ಬೀಜ ಇದ್ದು, ಅದಕ್ಕಂತಂದು ಇಷ್ಟ ಹಾಕಿದ್ದೆ ನಾನು. ನೆಕ್ಸ್ಟ್ ಟೈಮ್ ಇದರಿಂದ ಬೀಜ ಬರ್ತಾವಲ್ಲ, ಅವಾಗ ನನಗೆ ಜಾಸ್ತಿ ಸಿಗ್ತೈತಿ ಹಾಕಕ್ಕೆ. ಈಗ ಎಷ್ಟೈತೆ ಅಷ್ಟು ತೊಗೊಂಡ್ಬಿಡ್ತೀನಿ. ಇಲ್ಲಿ ನೋಡಿರಿ, ನನಗೆ ರೆಡ್ ರಾಜಗಿರಿ ಪಲ್ಯ ಇಷ್ಟು ಸಿಕ್ತೀಗ. ಇದು ಕುಡಿದ್ರೆ ನನಗೆ ಒಂದು ಪಲ್ಯ ಆಗ್ತೈತಿ. ಇದನ್ನೆಲ್ಲ ನಾನು ಹಂಗೆ ಬಿಟ್ಬಿಡ್ತೀನಿ, ಯಾಕಂದರೆ ನೆಕ್ಸ್ಟ್ ಇದು ಬೀಜನೂ ಬೇಕು ನನಗೆ. ಆಮೇಲೆ ಸೈಡೆಲ್ಲ ಬ್ರಾಂಚಸ್ ಬರ್ತಾವೆ, ಆವಾಗ ನನಗೆ ಮತ್ತೆ ಜಾಸ್ತಿ ಈಗ ತಪ್ಪಲ್ ಪಲ್ಯ ಬರ್ತೈತಿ. ಈಗ ನಾವು ಬಸಳೆ ಸೊಪ್ಪನ್ನು ತೊಗೊಳ್ಳೋಣ. ಇಲ್ಲಿ ನಾನು ರೆಡ್ ಬಸಳೆ ಸೊಪ್ಪನ್ನು ಹಾಕೀನಿ, ಈ ಕಡೆ ಗ್ರೀನ್ ಬಸಳೆ ಸೊಪ್ಪನ್ನು ಹಾಕೀನಿ. ಇದು ಮೊದಲೇ ಒಂದೇ ಒಂದು ಪ್ಲ್ಯಾಂಟ್ ಇತ್ತು, ನೆಕ್ಸ್ಟ್ ಅದ್ರ ಬೀಜ ಬಿದ್ದು ಜಾಸ್ತಿ ಎಲ್ಲ ಬೆಳೆದ್ಬಿಟ್ಟಾವ. ಈಗ ಇದನ್ನೀಗ ನಾನು ಸ್ವಲ್ಪ ಎಷ್ಟು ಬೇಕಷ್ಟು ಎಲೆನ ತೊಗೋತೀನಿ. ಇದ್ರದ್ದು ಸ್ಟೆಮ್ಮನ್ನು ಯೂಸ್ ಮಾಡ್ಬೋದು ನಾವು, ಬಸಳೆ ಸೊಪ್ಪದ್ದು. ಆಮೇಲೆ ಎಲೆನೂ ಯೂಸ್ ಮಾಡ್ಬೋದು. ಇದು ಸಾಂಬಾರಿಗೆಲ್ಲ ಯೂಸ್ ಆಗ್ತೈತಿ. ಇದು ನೋಡಿರಿ, ಬಸಳೆ ಸೊಪ್ಪು ಎಷ್ಟು ದೊಡ್ಡ ದೊಡ್ಡ ಎಲೆ ಆಗ್ಯಾವು. ಇದು ಮಣ್ಣು ಆಗೈತಿ, ಯಾಕಂದ್ರೆ ಮಳೆ ಆಯ್ತಲ್ಲ, ಇನ್ನು ಪ್ಲ್ಯಾಂಟ್ ಎಲ್ಲ ಸಣ್ಣ ಅದಾವೆ, ಹೀಗಾಗಿ ಮಣ್ಣು ಆಗೈತಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಮಾಡಬೇಕು. ಇದೇನೈತಲ್ಲ ಸ್ಟೆಮ್, ಇದನ್ನು ಭಾಳ ಪೌಷ್ಟಿಕಾಂಶ ಇರ್ತೈತಿ ಇದ್ರೊಳಗು. ಇದನ್ನು ನಾವು ಸಾರೊಳಗೆ ಹಾಕ್ಬೋದು, ನುಗ್ಗೆಕಾಯಿ ಥರ ಟೇಸ್ಟ್ ಬರ್ತೈತಿ ಭಾಳ. ಇಂಥದ್ದೆಲ್ಲ ಸ್ಟೆಮ್ ಐತಲ್ಲ, ಇದನ್ನು ಹಾಕ್ಬೋದು, ಚೆನ್ನಾಗಿರ್ತೈತಿ. ಈಗ ಇಷ್ಟು ಸಾಕು ನನಗೆ. ನೆಕ್ಸ್ಟ್ ಪಾಲಕ್ ತೊಗೊಳ್ಳೋಣ ಅಂತ. ಬರೀನ ಪಾಲಕ್ ತೊಗೊಳ್ಳೋಣ ಅಂತ. ಇಲ್ಲಿ ಪಾಲಕ್ ಹಾಕೀನಿ, ಭಾಳ ಸತಿ ತೊಗೊಂಡಿನಿ ಇದನ್ನು ಪಾಲಕ್ಕ. ಇನ್ನೊಂದು ಸ್ವಲ್ಪ ಉಳ್ದೈತಿ, ಇದನ್ನ ಒಂದು ಸ್ವಲ್ಪ ತೊಗೊಂಡ್ಬಿಡೋಣ ಅಂತ. ಪಾಲಕ್ನು ನಾನು ಎಲೆ ಅಷ್ಟು ತೊಗೊಂಡಿರ್ತೀನಿ, ಸಿಗಿತಿರ್ತೈತಲ್ಲ, ಮತ್ತೆ ನಂಗೆ ಸಿಗ್ತೈತದ, ಅದಕ್ಕಂತಂದು ಫುಲ್ ನಾ ಗಿಡ ಕಿತ್ತೋದಿಲ್ಲ, ಎಲೆ ಅಷ್ಟು ತೊಗೊಂಡಿರ್ತೀನಿ. ಈಗ ಬೀಟ್ರೂಟ್ ಹಾರ್ವೆಸ್ಟ್ ಮಾಡೋಣ ಅಂತ ಬರ್ರಿ. ಇದು ಬೀಟ್ರೂಟ್ ನೋಡಿರಿ, ಕೆಳಗೆ ಕಾಣಿಸೋದಲ್ಲ. ಇದೀಗ ಹಾರ್ವೆಸ್ಟ್ ಮಾಡ್ತೀನಿ, ಒಂದನ್ನು ಬಿಡ್ತೀನಿ, ಒಂದು ಹಾರ್ವೆಸ್ಟ್ ಮಾಡ್ತೀನಿ. ಸಣ್ಣದಾಗೈತಿ. ನಾನು ಬೀಟ್ರೂಟ ಫಸ್ಟ್ ಟೈಮ್ ಹಾಕೀನಿ, ಸ್ವಲ್ಪ ಸಣ್ಣದಾಗೈತೆ. ಇನ್ನೂ ಒಂದು ಸ್ವಲ್ಪ ಅದು ಇನ್ನೂ ಸಣ್ಣದೈತದ, ಅದನ್ನು ನೆಕ್ಸ್ಟ್ ಟೈಮ್ ಸ್ವಲ್ಪ ದೊಡ್ಡದಾಗ ಹರಿನಂತ. ಫಸ್ಟ್ ಟೈಮ್ ನಾನು ಬೀಟ್ರೂಟ್ ಬೆಳೆಸಿ ಹಾರ್ವೆಸ್ಟ್ ಮಾಡೀನಿ. ಅದು ಒಳಗೆ ಎಷ್ಟು ಬೆಳೀತೈತೆ ಇಲ್ಲ ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನು ತೆಗೆದೆ, ಬೆಳೆದಿರ್ಬೋದು ಅಂತ. ಇನ್ನೂ ಚಿಕ್ಕದೈತಿ, ನೋಡೋಣ ಅಂತ. ಅದು ನೆಕ್ಸ್ಟ್ ಟೈಮ್ ಅದು ದೊಡ್ಡದಾಗ್ತೈತೇನೋ. ಇಲ್ಲಿ ಪೇರು ಆಗ್ಯಾವ ನೋಡಿರಿ. ಇದನ್ನು ಹಾರ್ವೆಸ್ಟ್ ಮಾಡಿಬಿಡೋಣ ಅಂತ. ಇಲ್ಲಿ ಟೊಮೆಟೊ ಹಣ್ಣು ಆಗ್ಯಾವು, ಅವನು ತೊಗೊಂಡ್ಬಿಡೋಣ ಅಂತ. ಇವಾಗ ಹೈಬ್ರಿಡ್ ಟೊಮೆಟೊ, ಊಟದ ಜೊತೆ ಸಲಾಡ್ಗೆ ಎಲ್ಲ ಚೆನ್ನಾಗಿರ್ತಾವೆ ಇವು. ಚಟ್ನಿ ಮಾಡೋಕ್ಕೆ ಹಸಿ ಟೊಮೆಟೊ ತೊಗೊಳ್ಳೋಣ. ಒಳಗೆ ಸಿಕ್ಕೊಂಡವಲ್ಲ ಗಟ್ಟಿಯಾಗಿ, ಇಲ್ಲೊಂದು ಎರಡು ತೊಗೊಳ್ಳೋಣ ಸಾಕಿಷ್ಟ. ಟೊಮೆಟೊ ನಾನು ಭಾಳ ಹಚ್ಚೀನಿ, ಈ ಕಡೆ ಎಲ್ಲ ಭಾಳ ಆಗ್ಯಾವೆ, ಎಲ್ಲ ಕಡೆ ಆಗ್ಯಾವು. ಅದಕ್ಕಂತಂದು ನಾನು ಚಟ್ನಿಗಂತ ಹಸಿ ಟೊಮೆಟೊನು ಮೇಲೆ ತೊಗೋತಿರ್ತೀನಿ, ಯಾಕಂದರೆ ಒಮ್ಮೆ ಎಲ್ಲ ರೈಪ್ ಆಗಿಬಿಡ್ತಾವೆ. ಆಮೇಲೆ ನಂಗೆ ಅಷ್ಟು ತೊಗೊಂಡು ಇದನ್ನು ಮಾಡೋಕ್ಕಾಗಲ್ಲ, ಅದಕ್ಕೆ ಇದನ್ನು ತೊಗೋತಿರ್ತೀನಿ.
ಬರ್ರಿ ಈಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ತೊಗೊಂಡ್ಬಿಡೋಣ ಅಂತ. ಇದು ಹಸಿ ಮೆಣಸಿನ್ಕಾಯಿ ಗಿಡ. ಇದು ಫಸ್ಟ್ ಟೈಮ್ ಇದನ್ನು ಹಾಕಿ ನಾನೀಗ ಈ ಸತೆ. ಇದೈತಲ್ಲ ಇದು ಹಳಿ ಗಿಡ, ಇದೆಲ್ಲ ಉದಿರಿ ಹೋಗಿತ್ತು ಎಲ್ಲಿ. ಮತ್ತು ನಾನು ರಿಫ್ರೆಶ್ ಆಗೈತದ ಈಗ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿನಿ ಅದಕ್ಕೆಲ್ಲ ಹಿಂಗಾಗಿ ಚೆನ್ನಾಗೈತಿ. ಈಗ ಅದು ಮತ್ತು ಹೊಳ್ಳಿ ಇಷ್ಟು ಕಾಯಿ ಕೊಟ್ಟೈತೆ. ಈಗ ಒಂದು ಸ್ವಲ್ಪ ತೊಗೊಂಡ್ಬಿಡೋಣಂತ. ಹಸಿ ಮೆಣಸಿನ್ಕಾಯಿ ನಾವು ಸ್ವಲ್ಪ ದೊಡ್ಡ ಆದ್ಮೇಲೆ ತೊಗೋಬೇಕು, ಭಾಳ ಸಣ್ಣ ಸಣ್ಣ ಇದ್ದಾಗ ತೊಗೋಬಾರ್ದು, ಯಾಕಂದ್ರೆ ಇನ್ನೂ ಜಾಸ್ತಿ ಖಾರ ಇರೋದಿಲ್ಲ ಅವು. ಸ್ವಲ್ಪ ಬಿರುಸಾದ್ಮೇಲೆ ತೊಗೋಬೇಕು. ಇಲ್ಲಿ ನೋಡಿರಿ ಗಿಡ ಎಲ್ಲ ಫುಲ್ ತುಂಬಿಬಿಟ್ಟೈತಿ. ಇದು ಹಳಿ ಗಿಡನೇ, ಇದು ಎಲ್ಲ ಒಣಗಿ ಹೋಗ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಬದ್ನಿಕಾಯಿ ಆಗ್ಯಾವ, ಅವನು ತೊಗೊಂಡ್ಬಿಡೋಣಂತ. ಇವನ್ನ ಹಂಗೆ ಬಿಟ್ಬಿಟ್ನೆ ಅಂದ್ರೆ ಬಿರುಸಾಗ್ಬಿಡ್ತಾವೆ. ಅದಕ್ಕೆ ಎಷ್ಟು ಬರ್ತಿರ್ತಾವಲ್ಲ ಅಷ್ಟು ತೊಗೊಂಡ್ಬಿಡ್ತೀನಿ. ಇಷ್ಟು ಬಂದು ನೋಡಿರಿ ಬದ್ನಿಕಾಯಿ. ಈಗ ನುಗ್ಗಿಕಾಯಿನ ತೊಗೊಳ್ಳೋಣಂತ. ನುಗ್ಗಿಕಾಯಿನೂ ಭಾಳ ದಪ್ಪ ಆಗ್ಯಾವು, ತೊಗೊಂಡ್ಬಿಡೋಣ ಬಾ. ನೋಡಿರಿ ಎಷ್ಟು ಚಲೋ ಬಂದವು ನುಗ್ಗಿಕಾಯಿ. ನಿಮ್ಗೆ ಇವು ಇಷ್ಟು ದಪ್ಪ ಅನಿಸ್ತಾವಲ್ಲ, ಭಾಳ ಎಳಿ ಅದಾವೆ ಇವು. ನೋಡೋಕ್ಕಾರ ಬಿರುಸಾಗಿರ್ಬೇಕು ಅನಿಸ್ತಾವು, ಆದರೆ ಎಳಿ ಭಾಳ ಅದಾವೆ. ಒಂದು ಬೀಜ ದಪ್ಪ ಇದು ಆಗಿರೋದಿಲ್ಲ, ಬಿರುಸಾಗಿರೋದಿಲ್ಲ ಬೀಜ. ಅಷ್ಟು ಚಲೋ ಅದಾವೆ ನುಗ್ಗಿಕಾಯಿ. ಒಂದೊಂದು ಸರ್ತಿ ಮುರ್ಕೊಂಡೆ ಬಂದುಬಿಡ್ತಾವೆ ಇವು. ಈ ನುಗ್ಗಿಕಾಯಿ ಗಿಡ ಅದಾವಲ್ಲ ಭಾಳ ಸೂಕ್ಷ್ಮ ಇವು. ನೋಡಿ ಇಷ್ಟು ನುಗ್ಗಿಕಾಯಿ ಬಂದು. ಇನ್ನು ಮೇಲ್ಗಡೆ ಇದ್ದು ಆಮೇಲೆ ತೊಗೋತೀನಿ, ನನಗೇನು ತೊಗೊಳಕ್ಕೆ ಬರಲ್ಲ. ನಿಮ್ಗೆ ನುಗ್ಗಿಕಾಯಿ ಯಾರ್ಯಾರಿಗೆ ಇಷ್ಟ ಕಮೆಂಟ್ನಲ್ಲಿ ಹೇಳಿ. ನನಗಂತೂ ಭಾಳ ಇಷ್ಟ, ನಮ್ಮ ಮನೆಯೊಳಗೆ ಎಲ್ಲರಿಗೂ ನುಗ್ಗಿಕಾಯಿ ಇಷ್ಟ. ಆಮೇಲೆ ಇದು ಹೆಲ್ದಿನೂ ಕೂಡ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ನುಗ್ಗಿಕಾಯಿನೇ ತಿನ್ನಿರಿ, ಕಣ್ಣಿಗೆ ವಿಟಮಿನ್ ಎ ಇರ್ತೈತಿ, ಕಣ್ಣಿಗೆ ಚಲೋ. ಇಲ್ಲೊಂದು ಐತಿ, ಇನ್ನೊಂದು ತೆಗೆದುಬಿಡ್ತೀನಿ. ಅವು ಒಳಗೊಳಗೆ ಇರ್ತಾವೆ, ಕಾಣಿಸೋದೇ ಇಲ್ಲ ಒಮ್ಮೊಮ್ಮೆ. ಯಾವಾಗಲೂ ನುಗ್ಗಿಕಾಯಿ ಹರಿಯುವಾಗ ಅಟ್ಲೀಸ್ಟ್ ಮಾಡಿ ಹರಿಬೇಕು. ಹಂಗೆ ತೆಗಿದ್ರೆ ಎಲ್ಲ ಟೊಂಗೆ ಮುರ್ಕೊಂಡು ಬೀಳ್ತಾವೆ. ನಾ ಎರಡು ಸಿಕ್ಕ ನುಗ್ಗಿಕಾಯಿ ಹಾರ್ವೆಸ್ಟಿಂಗ್ ಮುಗೀತೀಗ. ಈಗ ಸೌತೆಕಾಯಿ ತೆಗೋಣ. ಹಾಂ ಬರ್ರಿ ಈಗ ಸೌತೆಕಾಯಿನ ಹಾರ್ವೆಸ್ಟ್ ಮಾಡೋಣ ಅಂತ. ಇವು ಸಾಂಬಾರು ಸೌತೆಕಾಯಿ ನೋಡ್ರಿ ಎಷ್ಟು ಚಲೋ ಬಂದವು. ಇವನ್ನ ಯಾವಾಗಲೂ ಗ್ರೀನ್ ಇದ್ದಾಗ ತೆಗಿಬಾರ್ದು, ಈ ಥರ ಕಲರ್ ಬಂದ ಮೇಲೆ ತೆಗಿಬೇಕು ಇವನ್ನ. ಈ ಸೌತೆಕಾಯಿನ ನಾನು ಫಸ್ಟ್ ಟೈಮ್ ಬೆಳೆಸಾತೀನಿ, ಭಾಳ ಚಲೋ ಬಂದ್ಬಿಟ್ಟವು. ಈಗ ಸೌತೆಕಾಯಿ ಹಾರ್ವೆಸ್ಟ್ ಐತಲ್ಲ, ಬಂಪರ್ ಹಾರ್ವೆಸ್ಟ್ ಆಗಿಬಿಟ್ಟೈತೆ ನಂದು ಈ ಸತೆ. ಯಾಕಂದರೆ ಈ ಬುಟ್ಟಿನ ತುಂಬತೈತೆ ನೋಡಿರಿ ನೀವು, ಅಷ್ಟು ಬೆಳೆದವು. ಇಲ್ಲಿ ಒಂದು ಆಗೈತಿ, ಇದನ್ನ ಒಂದು ತೊಗೊಂಡ್ಬಿಡೋಣ. ಹಿಂಗೆ ಕಂಟಿನ್ಯೂ ಬಾ, ಅಲ್ಲೇ ಎಲ್ಲ ಕಡೆ ಅದಾವೆ. ಇದು ಹುಳುಕಾಗೈತೆ ನೋಡ್ರಿ. ಇದನ್ನು ಕಟ್ಟಿ ಒಗಿಬೇಕು ನಾವು, ಹಂಗೆ ಒಗಿಬಾರ್ದು. ಹಂಗೆ ಒಗಿದ್ರೆ ಏನಾಗ್ತೈತಿ, ಮತ್ತು ಇದ್ರೊಳಗೆ ಎಗ್ಗಿಟ್ಟಿರ್ತೈತಲ್ಲ ಅವೆಲ್ಲ ಮರಿಯಾಗಿ ಬರ್ತಾವೆ. ಅದಕ್ಕಂತಂದು ಇದನ್ನು ಪ್ಲಾಸ್ಟಿಕ್ ಕವರ್ನ ಕಟ್ಟಿ ಕಸಕ್ಕೆ ಹಾಕ್ಬಿಡ್ತೀನಿ ಇದನ್ನು. ಇಲ್ಲೊಂದು ಐತಿ, ಎಷ್ಟು ಚಂದ ಕಲರ್ ಬಂದಾವೆ ನೋಡಿ. ಅವು ಎಲ್ಲೆಲ್ಲಿ ಆಗ್ಯಾವ ನನಗೆ ಗೊತ್ತಾಗೋವಲ್ತು. ಇದು ನೋಡ್ರಿ, ಇದು ವಜ್ಜಾಗ್ಬಿಟ್ಟೈತಿ, ಗಿಡಕ್ಕೋ ವಜ್ಜಾಗ್ಬಿಟ್ಟೈತಿ, ಅಷ್ಟು ಚಲೋ ಬಂದೈತಿ. ಇದ್ರಂಥದ್ದೇ ಸೇಮ್ ಇನ್ನೂ ಒಂದಿತ್ತು. ಮನೆಗೊಬ್ಬರು ಫ್ರೆಂಡ್ ಬಂದಿದ್ರು, ಅವ್ರಿಗೆ ಕಟ್ ಮಾಡಿಕೊಟ್ಟಿದ್ದೆ. ಇದು ಅದ್ರದ್ದು ನೆಕ್ಸ್ಟ್ ಇದು ಒಂದು, ಅದು ಇದಕ್ಕೆ ದೊಡ್ಡದಿತ್ತು. ಎಷ್ಟು ಮಸ್ತ್ ಆಗೈತೆ ನೋಡಿರಿ. ಏನು ಬರೀ ಸಾವಯವ ಮೇಲೇ ಇಷ್ಟು ಚಂದ ಬೆಳೆದಾವೆ. ಈ ಕೆಮಿಕಲ್ ಗೊಬ್ಬರಿಗೆ ಎಷ್ಟು ದೊಡ್ಡ ದೊಡ್ಡ ಆಗ್ತಿರ್ಬೇಕು ನೋಡಿರಿ ನೀವು. ಇನ್ನು ಏನು ಬೇಕು ನಮಗೆ, ಇಷ್ಟು ಆದರೆ ಸಾಕಲ್ಲ ಸಾವಯವಕ್ಕೆ. ಇಷ್ಟೊಂದು ನೋಡಿ, ಬಂಪರ್ ಕ್ರಾಪ್ ಬಂದಿದೆ ನಂಗೆ, ಬಂಪರ್ ಕ್ರಾಪ್. ಹಾರ್ವೆಸ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಬೆವರು ಬಂತು ನೋಡಿರಿ. ಇದು ನನಗೆ ಎಕ್ಸಸೈಸ್ ಆಯಿತು, ಬೆಸ್ಟ್ ಎಕ್ಸಸೈಸ್ ಇದು. ಆಮೇಲೆ ನೋಡಿರಿ ಇಷ್ಟೆಲ್ಲ ತಂಪತ್ತೈತಿ, ಅಂಥದ್ರೊಳಗೆ ನಂಗೆ ಇಷ್ಟು ಶಕ್ತಿ ಆಗತ್ತೈತಿ. ಯಾಕಂದ್ರೆ ವರ್ಕೌಟ್, ಅದಕ್ಕೆ ಈ ವರ್ಕೌಟನ್ನ ನೀವು ಮಾಡಿರಿ, ನಿಮಗೂ ಇದೇ ಥರ ಹಾರ್ವೆಸ್ಟ್ ಸಿಗ್ತೈತಿ. ಯಾರ್ಯಾರಿಗೆ ಬೇಕು ಕಮೆಂಟ್ ಮಾಡಿರಿ ಇವನ್ನ. ಈಗ ನೋಡಿರಿ, ಈ ಉಳ್ಳಾಗಡ್ಡಿ ಈಗ ಹಾರ್ವೆಸ್ಟಿಗೆ ಬಂದೈತಿದೆ. ಈಗ ಇವೆಲ್ಲ ದಪ್ಪ ಆಗ್ಯಾವ ನೋಡ್ರಿ. ಈಗ ಉಳ್ಳಾಗಡ್ಡಿ ಈಗ ಏನು ಮಾಡಬೇಕು, ಈಗ ಈ ಸ್ಟೆಮ್ ಎಲ್ಲ ದಪ್ಪ ಆಗೈತಲ್ಲ, ಈಗ ನಾನು ಇದನ್ನು ಈಗ ಮಡಚಿ ಬಿಡ್ಬೇಕು ಇದನ್ನು ಈ ಥರ. ಈಗ ಹಿಂಗೆ ಮಡಚಲಿಲ್ಲ ಅಂದ್ರೆ ಅದು ಇನ್ನೂ ಚಿಗಿತೈತಿ ಬರೇ, ಆದರೆ ಕಾಯಿ ದಪ್ಪ ಆಗಂಗಿಲ್ಲ. ಅದ್ರ ಸಂಬಂಧ ನಾನು ಏನು ಮಾಡ್ಬೇಕು, ಈ ಸ್ಟೇಜಿಗೆ ಬಂದಾಗ ಈ ಸ್ಟೆಮ್ ಐತಲ್ಲ, ಈ ಸ್ಟೆಮ್ ದಪ್ಪ ಆಗಿರ್ತೈತಲ್ಲ, ನಾವೀಗ ಅದನ್ನು ಹಿಂಗೆ ಫೋಲ್ಡ್ ಮಾಡಿ ಬಿಟ್ಬಿಡ್ಬೇಕು. ಅದೇನಾಗ್ತೈತಿ, ಇದನ್ನೆಲ್ಲ ರಸ ಹೀರಿ ಉಳ್ಳಾಗಡ್ಡಿಗೆಲ್ಲ ಹೋಗ್ಬಿಡ್ತೈತದ, ಆ ಸೈಜ್ ದಪ್ಪ ದಪ್ಪ ಆಗಿಬಿಡ್ತಾವೆ. ಈಗ ನಾನು ಇಷ್ಟೇ ಬಿಟ್ಟು ನಾನು ತಿಕ್ಕೋರ ಸೈಜ್ ಅಷ್ಟೇ ಉಳಿತೈತಿ. ಅದಕ್ಕಂತಂದು ಈ ಸ್ಟೇಜಿಗೆ ಬಂದಾಗ ನಾವೆಲ್ಲ ಫೋಲ್ಡ್ ಮಾಡಿಬಿಡ್ಬೇಕಿನ್ನು ಈರುಳ್ಳಿನ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಎಲ್ಲ ರಸ ಇಲ್ಲಿ ಹೋಗ್ಬಿಡ್ತದೆ. ಒಂದು ವಾರ ನೀರು ಹಾಕೋದು ಬಿಟ್ಬಿಡ್ಬೇಕು. ಈಗ ನಾವೀಗ ಫೋಲ್ಡ್ ಮಾಡಿದಾಗ ನೀರು ಬಿಡಬಾರ್ದು. ನೀರು ಬಿಟ್ಟರೆ ಅದು ಮತ್ತೆ ಚಿಗಕ್ಕೆ ಚಾಲು ಮಾಡ್ತೈತಿ. ಅದಕ್ಕೆ ಈರುಳ್ಳಿ ದಪ್ಪ ಆಗಂಗಿಲ್ಲ.
ನೀರು ಹಾಯಿಸೋದು ಬಿಟ್ಬಿಡ್ಬೇಕು, ಆಮೇಲೆ ದಪ್ಪ ಆಗ್ತೈತಲ್ಲ ಅವಾಗ ನಾವು ಒಂದು ವಾರ ಬಿಟ್ಟು ತೆಗಿಬೇಕು ಉಳ್ಳಾಗಡ್ಡಿನ. ನೋಡಿರಿ ಈಗ ನೀವನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟೇನೆ. ಈಗ ಏನಿಲ್ಲ, ಜಸ್ಟ್ ನಾವು ಹಿಂಗೆ ಕೈಲೇ ಮಡಚಬೇಕು, ಇಲ್ಲಾಂದ್ರೆ ಭಾಳ ಇತ್ತಂದ್ರೆ ಹಿಂಗೆ ಕಾಲಿಲೇ ಹಿಂಗೆ ಫೋಲ್ಡ್ ಮಾಡ್ಕೊಂತ ಹೋಗ್ಬಿಡ್ಬೇಕು. ಇವನ್ನ ಮೊದಲೇ ಫೋಲ್ಡ್ ಮಾಡಿಬಿಟ್ಟಿದೆ ನೋಡಿರಿ. ಈಗ ಎಲ್ಲ ಇದು ರಸ ಒಣಗಿ ಇದ್ರೊಳಗಿಂದ ಇಲ್ಲಿ ಇದು ಕಾಯಿ ದಪ್ಪ ಆಗ್ತದೆ, ಉಳ್ಳಾಗಡ್ಡಿ ದಪ್ಪ ಆಗ್ತದೆ ನೋಡಿರಿ. ಅದು ನಿಮಗೆ ತೋರಿಸೋ ಸಂಬಂಧ ನಾ ಈಗ ತೋರಿಸಿದ್ನಲ್ಲ, ಇದೇನೈತಲ್ಲ ತೆಳ್ಳಗಾಗೈತೆ ನೋಡ್ರಿ. ಇದು ಎಲ್ಲ ರಸ ಹೋಗ್ಬಿಡ್ತೈತೆ ಕಾಯಿ. ಹಿಂಗಾದ್ಮೇಲೆ ಒಣಗಿದ್ಮೇಲೆ ನಾವು ತೆಗಿಬೇಕು. ಈಗ ತೊಂಡೆಕಾಯಿ ಬಳ್ಳಿ ಇನ್ನೂ ಸಣ್ಣದೈತಿ. ಈಗ ಇವು ಕಾಯಿ ಬಿಟ್ಟ ತೊಗೊಂಡ್ಬಿಡೋಣ. ನಾಲ್ಕು ಬಂದು ಇದನ್ನು ಬಳ್ಳಿ ನಾವು ಮೇಲೆ ಏರಿಸಬೇಕಿಲ್ಲಿ, ಆಮೇಲೆ ಇದು ಭಾಳ ಕೊಡ್ತೈತೆ ಕಾಯಿನ. ತೊಂಡೆಕಾಯಿನ ನಾನು ಯಾವತ್ತೂ ಜಾಸ್ತಿ ಮಾಡೋಂಗಿಲ್ಲ, ಆದರೂ ಒಂದು ಇರಲಿ ಅಂತಂದು ಹಚ್ಚೇನಿ. ಇದ್ರದ್ದು ಭಾಳ ಇದು ಹೆಲ್ತ್ ಬೆನಿಫಿಟ್ ಐತಿ. ಇನ್ಮೇಲಿಂದ ಇದನ್ನು ನಾನು ಮಾಡ್ತಿರ್ತೀನಿ. ನೀವು ಇದರಲ್ಲೇ ಏನು ಮಾಡ್ತೀರ ಅನ್ನೋದು ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಇದರಿಂದ ಏನೇನು ಪದಾರ್ಥ ಮಾಡ್ತೀರ ಅನ್ನೋದು. ಸ್ವಲ್ಪ ಗೆಣಸನ್ನು ತೆಗೆದುಬಿಡೋಣ ಅಂತ, ಯಾಕಂದರೆ ಅದನ್ನೂ ಭಾಳ ದಿನ ಬಿಡೋಕ್ಕಾಗಂಗಿಲ್ಲ, ಹಂಗೆ ತೆಗಿಬೇಕು. ನೋಡಿಲ್ಲಿ, ವಾವ್ ಆಸಮ್. ಯಪ್ಪ ಎಂಥ ಗೆಣಸಿವು, ಮಸ್ತಾಗ್ಯಾವ. ಹಿಂಗೈತೆ ನೋಡಿ. ಇವನ್ನ ಕುದಿಸೋದು ದೊಡ್ಡ ಕಷ್ಟ ಇದೆ. ದೇವ್ರೆ, ಇದ ಒಂದು ಗಿಡದ ಇಷ್ಟ ಆತ. ಇನ್ನು ಇವೆಲ್ಲ ಗಿಡದ ಹೆಂಗಿನ ಅದಕ್ಕೆ ಬೇಗ ಬೇಗ ಅರಿನ ಅನ್ನೋದು. ಈಗ ದೊಡ್ಡನ ಹಾಕ್ಬಿಡ್ತಾವ ಇವು, ಹಂಗೆ ಬಿಟ್ಟಂಗೆ. ಇನ್ನು ಗೆಣಸಿನ ಹೋಳಿಗೆ ಮಾಡ್ತೀರಿ? ಗೆಣಸಿನ ಹೋಳಿಗೆ ಮತ್ತು ಹಂಗೆ ಸಣ್ಣ ಸಣ್ಣ ಅದಾವ ನೋಡಿ ಸೈಡ್. ಅವು ಇನ್ನೂ ದೊಡ್ಡ ಆಗ್ತಾವಲ್ಲ. ಒಬ್ಬೊಬ್ರಿಗೆ ಗೆಣಸ ಇಷ್ಟಪಡಂಗಿಲ್ಲ. ಅದ್ರದ್ದು ಹೆಲ್ತ್ ಬೆನಿಫಿಟ್ ಚಲೋ ಭಾಳ ಐತಿದ. ತಿನ್ಬೇಕು ಗೆಣಸ. ಗೆಣಸಿನ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು, ಹೆಂಗೆ ಹಚ್ಚೋದು ಏನು ಅದ್ರದ್ದು ಕೆಲಸ ತೋರಿಸ್ತೀನಿ ನಿಮಗೆ. ಅಮ್ಮ ಕೈಪಲ್ಯ ಮಾರಕ್ಕೆ ಕುಂತೀರಿ? ಕಾಯಿಪಲ್ಲೆ ಮರ ತಿಂದು ತಗೋಬರ್ರಿ. ಇಷ್ಟೆಲ್ಲ ಎಷ್ಟು ಏನೇನು ಬೇಕು ನಿಮಗೆ? ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಏನೇನು ಬೇಕಾ. ನಮ್ಮ ಮಮ್ಮಿ ಎಲ್ಲರಿಗೂ ಪಾರ್ಸೆಲ್ ಮಾಡ್ತಾರ. ಓಕೆ. ಗೆಣಸು ಎಷ್ಟು ರೂಪಾಯಿಗ? ಗೆಣಸು 40 ರೂಪಾಯಿ kg. ಹಾಂ. ಮತ್ತು ನುಗ್ಗಿಕಾಯಿ? ನುಗ್ಗಿಕಾಯಿ 3 ನುಗ್ಗಿಕಾಯಿಗೆ 20 ರೂಪೀಸ್. ಯಾಕಂದರೆ ಇವೆಲ್ಲ ಆರ್ಗ್ಯಾನಿಕ್ ಅದಾವಲ್ಲ ಅದಕ್ಕೆ ಜಾಸ್ತಿ. ಓಕೆ. ಇಷ್ಟೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ರು ಈಗ ನಮ್ಮಮ್ಮ. ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು. ಹಾಂ, ಇದೇ ಎಕ್ಸಾಂಪಲ್ಲು. ಸೊ ನೀವು ಈ ಥರ ಬೆಳೆಸಿ ನಮ್ಮಮ್ಮನ ಥರ ನೀವು ಈ ಥರ ಹಾರ್ವೆಸ್ಟ್ ಮಾಡಿಕೊಂಡು ಮನೆಯಲ್ಲೇ ಎಲ್ಲ ಆರ್ಗ್ಯಾನಿಕ್ ಫುಡ್ ತಿನ್ನಿ. ಓಕೆ. ಸೊ ಇವತ್ತಿನ ಹಾರ್ವೆಸ್ಟ್ ಇಷ್ಟೆಲ್ಲ ಆಯಿತು. ಇವತ್ತಿನ ನನ್ನ ಹಾರ್ವೆಸ್ಟ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ. ಇವತ್ತು ಇಷ್ಟು ಹಾರ್ವೆಸ್ಟಿಂಗ್ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಕಾಯಿಪಲ್ಲೆ ಬೆಳೀರಿ, ಅದರ ಖುಷಿನೇ ಬೇರೆ ಇರ್ತೈತಿ. ಈಗ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೂ ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ. ನೀವು ಸಪೋರ್ಟ್ ಮಾಡೋದು, ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಬೆಳೆದು ನನ್ನ ಥರನೇ ಕಾಯಿಪಲ್ಲೆ ಬೆಳೆದು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.